Relax. Breathe out. Breathe out. Breathe out. Breathe out. Breathe out. Turn my menu one side. Hold it, man. Just hold this. Breathe out. Yes. Relax. Relax. Okay. Hand will be down. Okay. 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 Just walk and see. ಯಾ ನನಗೆ 3 ವರ್ಷ ಮುಂಚೆ ಫ್ರೋಜನ್ ಶೋಲ್ಡರ್ ಆಗಿತ್ತು ಎರಡೂ. ನಾನು ಬಂದು ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕ್ಲಿಯರ್ ಆಯಿತು. ಅದು ಇವಾಗ ಏನಿಲ್ಲ, ಇವಾಗೆಲ್ಲ ಕ್ಲೀನಾಗೇ ಇದೆ. ಎರಡು ಫ್ರೋಜನ್ ಶೋಲ್ಡರ್ ಏನೂ ಇಲ್ಲ, ಆರಾಮಾಗಿದೆ. Okay. Before it was like this much. It was. No, this much also I would get pain. Okay. ಇದಕ್ಕೆ ನೋವು ಬರೋದು ನನಗೆ. Okay. So ಇವಾಗ ಆರಾಮಾಗಿದ್ದೀನಿ. 3 years ಆಗಿದೆ ನಿಮಗೆ? 3 years ಆಗಿದೆ, ಏನು ನನಗೆ ಪ್ರಾಬ್ಲಮ್ ಏನಿಲ್ಲ. Okay. ಅದಕ್ಕೋಸ್ಕರ ನಮ್ಮ ಮಿಸ್ಸಸ್ಗೂ ಅದೇ ಥರ ಫ್ರೋಜನ್ ಶೋಲ್ಡರ್ ಆಗಿತ್ತು. ಇವ್ರ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ. ತಗೊಳ್ಳೋದ್ರಿಂದ ಇವಾಗ ಇವ್ರಿಗೂ ಚೆನ್ನಾಗಿ ಆಗಿದೆ. 90-95% ಕಮ್ಮಿ ಆಗಿದೆ. ಇವತ್ತು 5% ಇದೆ, ಆಗುತ್ತೆ. ಮ್ಯಾಮ್ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು? ನನಗೆ ಇದು ಫ್ರೋಜನ್ ಶೋಲ್ಡರ್ ಅಂತ ಫಸ್ಟ್ ಗೊತ್ತಾಯಿತು. ಆಮೇಲೆ ನಾವು ನಮ್ಮ ಮಗ ಮನೆಗೆ ಅಮೇರಿಕಾಗೆ ಹೋದ್ವಿ. ಅಲ್ಲಿನ ಥೈರೋಪ್ಯಾಟಿಕ್ ಮಾಡಿದ್ರು. ಅಲ್ಲಿನ ಹತ್ರ 15 ಸೆಷನ್ ಮಾಡಿಸ್ಕೊಂಡಿದ್ದು. ಆಮೇಲೆ ಆಕ್ಯುಪಂಚರನ್ನು ಮಾಡಿದ್ರು. ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿಸಿದ್ವಿ. ಆಮೇಲೆ ಆದರೆ ನೋವಿತ್ತು, ಮತ್ತು ನನಗೆ ಈ ಸೈಡ್ ಮಲ್ಗೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇದು ಫುಲ್ಲು ಹೆವಿ ಅನಿಸೋದು. ಆಮೇಲೆ ಸರ್ ಹತ್ರ ಬಂದ ತಕ್ಷಣ ಅವರು ಎಕ್ಸ್ರೇ ಮಾಡಿಸಿ ನೋಡೋಣ ಏನಾಗಿದೆ ಅಂದರು. ಆಮೇಲೆ ಅವ್ರು ಹೇಳಿದ್ರು ಹಿಂದೆ ಏನೋ ಡಿಸ್ಕಲ್ಲಿ ಪ್ರಾಬ್ಲಮ್ ಆಗಿದೆ. ಆಯಿತು, ನಿಮಗೆ ಒಂದು 20 ಸೆಷನ್ ಮಾಡಿದ್ರೆ ಕ್ಲಿಯರ್ ಮಾಡ್ಕೊಳ್ತೀವಿ ನನಗೆ ಅಂತ ಹೇಳಿದ್ರು. ಸರಿ, ನಮಗೆ ಫಸ್ಟೇ ನಂಬಿಕೆ ಇದ್ದಿದ್ದರಿಂದ ನಾವು ಆಯಿತು ಸರ್ ಅಂತ ಅಂದ್ಬಿಟ್ಟು ಇವ್ರ ಹತ್ರ ನಾವು ಶುರು ಮಾಡಿದ್ವಿ. ಇವಾಗ ನನಗಿನ್ನ ಒಂದು 3 ಸೆಷನ್ ಬಾಕಿ ಇದೆ. ಆದರೆ ಇವಾಗ ನಾವು ಆಲ್ರೆಡಿ 1.5 ತಿಂಗಳಿಂದ ನಾವೇನು ಕರೆಕ್ಟಾಗಿ ಬರ್ತಾ ಇಲ್ಲ, ವಾರಕ್ಕೆ 1 ಅಂತ ಮಾಡಿಬಿಟ್ಟಿದ್ದಾರೆ. ನಾವು ಬಂದಿದ್ದೆ ಒಂದು 6-7 ಕಂಟಿನ್ಯೂಸ್ ಆಗಿ ಬಂದ್ವಿ. ಫುಲ್ಲು 6-7 ಡೇಸ್ ಬಂದ್ವಿ. ಅಷ್ಟರಲ್ಲೇ ನಂಗೆ ಸ್ವಲ್ಪ ಬೇರೆ ಆಯಿತು. ಆಮೇಲೆ ಎಲ್ಲೆಲ್ಲಿ ನೋವಿದೆ ಕಂಡುಹಿಡಿಯೋಣ ಅಂದ್ಬಿಟ್ಟು ಸರ್ ಹೇಳಿದ್ರು, ವೀಕ್ಲಿ ಒನ್ಸ್ ಬನ್ನಿ ಮೇಡಮ್, ಸಾಕು ನೀವು ಅಂದರು. ಇವಾಗ ನಂಗೆ ಚೆನ್ನಾಗಿದೆ. ಈ ಸೈಡೆಲ್ಲ ನಾನು ಮಲ್ಕೊತೀನಿ. ಇವಾಗ ನಂಗೆ ಫುಲ್ಲು ನಂಬಿಕೆ ಬಂದಿದೆ, ನನಗೆ ಚೆನ್ನಾಗಿ ಆಗ್ತಾ ಇದ್ದೀನಿ ಅಂದ್ಬಿಟ್ಟು. ಇವಾಗ ಮುಂಚೆ ಕೈ ಎಷ್ಟು ಆಗ್ತಾ ಇತ್ತು? ಮುಂಚೆ ಹಿಂಗೆ ಎತ್ತಾ ಇದ್ದೆ, ಅಷ್ಟು ಹೋಗುತ್ತಿಲ್ಲ, ಈ ತರ ಫುಲ್ ಹಿಂಗಿತ್ತು. ಇವಾಗ ಇಷ್ಟು ಮಾತ್ರ ನಾನು ಎತ್ಕೊಂತೀನಿ. ಮತ್ತೆ ಮನೇಲೆಲ್ಲ ಸರ್ ಹೇಳಿರೋ ತರ 2 ಟೈಮು ಎಕ್ಸರ್ಸೈಸ್ ಮಾಡ್ಕೊಂಡು ಆರಾಮಾಗಿದ್ದೀನಿ.
ಇವಾಗ ವೀಕ್ಲಿ ಒನ್ಸ್ ಇನ್ನೊಂದು 2 ಇದೆ 3 ಇದೆ ಬಂದು ನಾನು ಕ್ಲಿಯರ್ ಮಾಡ್ಕೊತೀನಿ. ನಿಮ್ಗೆ ಯಾರೇ ಪ್ರಾಬ್ಲಮ್ ಇದೆ ಬಂದು ಮೆಡಿಸನ್ ಇಲ್ಲದೆ ಫ್ರೀಯಾಗಿ ಮೆಡಿಸನ್ ಬಾಡಿಗೆ ಹೋಗಲ್ಲ, ಆರಾಮಾಗಿ ಮಾಡ್ತಾರೆ. ಮಾಡಿಸ್ಕೊಂಡು ನೀವು ನಂಬಿಕೆ ಇಟ್ಕೊಂಡು ಮಾಡ್ಕೊಂಡು. ಗುಡ್ ಗುಡ್ ಗುಡ್.